ಅಂಶಗಳು. ಪ್ರಸವ ಸಮಯದಲ್ಲಿ ಹೆಣ್ಣು ಮಕ್ಕಳು ಯಾಕೆ ಅಷ್ಟೊಂದು ನೋವನ್ನು ಅನುಭವಿಸುತ್ತಾರೆ ಎಂದು ನಿಮಗೆ ಗೊತ್ತೇ? ಒಂದು ಊರಿನಲ್ಲಿ ಒಬ್ಬ ರೈತನ ಬಳಿ ಒಂದು ಆಕಳಿತ್ತು. ಆ ಆಕಳು ಪ್ರತಿದಿನ ಸಾಕಷ್ಟು ಹಾಲು ನೀಡುತ್ತಿತ್ತು. ಆ ಹಾಲನ್ನು ಮಾರಾಟ ಮಾಡಿ ಆ ರೈತ ಎಷ್ಟೋ ಧನವಂತನಾಗುತ್ತಾನೆ. ಆ ರೈತ ಆ ಆಕಳನ್ನು ಎಂತೋ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಆದರೆ ಒಂದು ದಿನ ಆ ಆಕಳು ಹಾಲು ನೀಡುವುದನ್ನು ನಿಲ್ಲಿಸಿತು. ರೈತ ಎಷ್ಟೇ ಪ್ರಯತ್ನಿಸಿದರೂ ಆ ಆಕಳ ಕೆಚ್ಚಲಿನಿಂದ ಒಂದು ಹನಿ ಹಾಲು ಕೂಡ ಬರಲಿಲ್ಲ. ಇದರಿಂದ ಕೋಪಗೊಂಡ ರೈತ ಆಕಳನ್ನು ಹೊಡೆದು ಪ್ರತಿದಿನ ಹಿಂಸಿಸುತ್ತಿದ್ದನು. ಒಂದು ದಿನ ಆಕಳನ್ನು ಹೊಡೆದು ಸುಸ್ತಾದ ಆತ ಆ ಆಕಳನ್ನು ಮನೆಯಿಂದ ಹೊರಕ್ಕೆ ತಳ್ಳುತ್ತಾನೆ. ಆ ಆಕಳು ಬಹಳ ನೋವಿನಿಂದ ಅಳುತ್ತಾ ಹೀಗೆನ್ನುತ್ತದೆ: ಭಗವಂತ, ನೀನು ಈ ಮನುಷ್ಯರಿಗೆ ಇಷ್ಟೊಂದು ಅಹಂಕಾರ ಮತ್ತು ಕಠಿಣ ಮನಸ್ಸನ್ನು ಯಾಕೆ ನೀಡಿದೆ? ನಾನು ಇಷ್ಟು ದಿನ ಹಾಲು ನೀಡಿದೆ ಎಂದು ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡರು. ಈಗ ನಾನು ಗರ್ಭಿಣಿಯಾಗಿದ್ದೇನೆ, ಹಾಗಾಗಿ ಹಾಲು ನೀಡಲು ಸಾಧ್ಯವಾಗುತ್ತಿಲ್ಲ. ಆ ಕನಿಷ್ಠ ವಿಷಯವೂ ಆತನಿಗೆ ತಿಳಿಯಲಿಲ್ಲವಲ್ಲ. ಹೀಗೆ ದುಃಖಿಸುತ್ತಾ ಆ ಆಕಳು ಕಾಡಿನಲ್ಲಿ ಅಲೆಯುತ್ತಿರುತ್ತದೆ. ಕೆಲವು ತಿಂಗಳುಗಳ ನಂತರ ಆ ಆಕಳು ಒಂದು ಕರುವಿಗೆ ಜನ್ಮ ನೀಡುತ್ತದೆ. ಅದೇ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಯುವರಾಣಿ ಬೇಟೆಯಾಡಲು ಬರುತ್ತಾಳೆ. ಆಗ ಆ ಆಕಳು ಆ ಯುವರಾಣಿಯ ಬಳಿ ಬಂದು, ಅಮ್ಮ, ನನ್ನ ಕರುವನ್ನು ನನ್ನ ಬೆನ್ನಿನ ಮೇಲೆ ಇಡು, ಇಲ್ಲಿಂದ ನಾನು ಬೇರೆ ಕಡೆಗೆ ಇದನ್ನು ಕರೆದೊಯ್ಯಬೇಕು ಎಂದು ಕೇಳುತ್ತದೆ. ಆಗ ಆ ಯುವರಾಣಿ ಆ ಆಕಳನ್ನು ಹೀನಾಯವಾಗಿ ನೋಡುತ್ತಾ, ಛೀ, ನಿನ್ನ ಕರು ನೋಡಲು ದರಿದ್ರವಾಗಿ ಅಸಹ್ಯವಾಗಿ ಕಾಣುತ್ತಿದೆ, ಇದನ್ನು ಹಿಡಿದು ನಿನ್ನ ಬೆನ್ನಿನ ಮೇಲೆ ಇಡಬೇಕಾ ನಾನು? ಬದುಕಿದರೆ ಬದುಕಿ, ಇಲ್ಲದಿದ್ದರೆ ಸಾಯಿರಿ ಎಂದು ಅವಮಾನಿಸುತ್ತಾಳೆ. ಇದು ಕೇಳಿ ಆಕಳಿಗೆ ಬಹಳ ನೋವಾಗುತ್ತದೆ. ತನ್ನ ಕರುವಿನ ಪರಿಸ್ಥಿತಿ ನೋಡಿ ಮರುಗಿದ ಆಕಳು ಕೋಪದಿಂದ ಆ ಯುವರಾಣಿಗೆ ಶಾಪ ನೀಡುತ್ತದೆ: ಪ್ರಸವ ಸಮಯದಲ್ಲಿ ನಾನು ಎಷ್ಟೋ ನೋವನ್ನು ಅನುಭವಿಸಿ ಸುಸ್ತಾಗಿದ್ದರೂ ನಿನ್ನಲ್ಲಿ ಸಹಾಯ ಕೇಳಿದೆ. ಆದರೆ ನೀನು ನನ್ನನ್ನು ಮತ್ತು ನನ್ನ ಕರುವನ್ನು ಅವಮಾನಿಸಿದೆ. ನಿನಗೆ ಈ ನೋವಿನ ಬೆಲೆ ಗೊತ್ತಿಲ್ಲವಲ್ಲ. ಇಂದಿನಿಂದ ಪ್ರಸವ ಸಮಯದಲ್ಲಿ ನಾನು ಪಟ್ಟ ನೋವಿಗಿಂತ 100 ಪಟ್ಟು ಹೆಚ್ಚಿನ ನೋವನ್ನು ನೀವು ಹೆಣ್ಣು ಮಕ್ಕಳು ಅನುಭವಿಸುತ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಹುಟ್ಟಿದ 9 ತಿಂಗಳವರೆಗೆ ನಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ನಮಗೆ ಹುಟ್ಟುವ ಕರುಗಳು ಮಾತ್ರ ಹುಟ್ಟಿದ ತಕ್ಷಣವೇ ನಡೆಯುತ್ತವೆ. ಆ ಗೋಮಾತೆಯ ಶಾಪವೇ ಮನುಷ್ಯರಿಗೆ ದಯೆ ಮತ್ತು ಕರುಣೆಯ ಬೆಲೆಯನ್ನು ತಿಳಿಸುತ್ತದೆ. ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬ ಹೆಣ್ಣುಮಗಳು ಈ ಶಾಪವನ್ನು, ನೋವನ್ನು ಅನುಭವಿಸುತ್ತಿದ್ದಾರೆ. ನಿಮಗೆ ಗೋಮಾತೆ ಎಂದರೆ ಇಷ್ಟವಿದ್ದರೆ ಜೈ ಗೋಮಾತೆ ಎಂದು ಕಮೆಂಟ್ ಮಾಡಿ.